ಆ ಒಂದು ಮೂಮೆಂಟಿಗೆ ಫುಲ್ ಕಂಪ್ಲೀಟ್ ಎಲ್ಲ ಹಿಂಗ್ ಬ್ರೇಕ್ ಆಯ್ತು. ಇಲ್ಲ ಅವ ಒಂಥರ ಬೇರೆ ಲೆವೆಲ್ಗೆ ರೀಚ್ ಆಗಿದ್ರಿ ನೀವು, ಆಲ್ಮೋಸ್ಟ್ ರೀಚ್ ಇದ್ದೀರಿ ಈಗನು ಆ ಪೇಜ್ನಾಗ ರೀಚ್ ಆಗಿತ್ತದು. ನಾನು ನಡಬರ್ ಕ್ವಿಟ್ ಮಾಡ್ಬೇಕಂದಿದ್ದ, ಅದು ಒಂದು ಮೂಮೆಂಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲಿಂದ ಪೂರಾ ಕೊಲಾಪ್ಸ್ ಆಯ್ತು. ನೋಡ್ಬೇಕು ಇಲ್ಲಿ ಈಗ ನಾ ರೀಸೆಂಟ್ಲಿ ಮಾತಾಡಿಲ್ಲ, ಅವ್ರ ಕಲ್ಚರ್ ಬೇರೆ ರೀ. ಸಂಜೆಗೆ ಚಾ ಕುಡ್ದ, ಟೈಮ್ ಪಾಸ್ ಮಾಡದ, ಸಿಗರೇಟ್ ಹೊಡ್ದ, ಅದು ಫ್ರೆಂಡ್ಶಿಪ್ ಅಲ್ಲ. ಎಲ್ಲ ಯಾರೇ ಮನ್ಸ್ ನೋಯ್ಸಲಾಗಿವ್ರಿ, ಹಂಗೆ ತಿಳ್ಕೊಬೇಡ್ರಿ. ನಮ್ಮ ಅಪ್ಪ ಕೇರ್ ಮಾಡಲ್ರಿ. ನಾನು ನಡಬರ್ ಕ್ವಿಟ್ ಮಾಡ್ಬೇಕಂದಿದ್ದ, ಮನ್ಯಾಗ ಬೈದರ್ರಿ. ಈಗ ನೆಕ್ಸ್ಟ್ ಅಲ್ಲಿಗೆ ಬರೋ ಇದನ್ನ ಮನ್ಯಾಗ ಏನು ಬೈತಾರ, ಅದೇನ್ ಮಾಡ್ತದ ಹುಚ್ಚುಚ್ಚ ಅಂತಾರ. ಅದೇ ಮನೆಗೆ ಹೆಂಗ್ ಸಪೋರ್ಟ್ ಸಿಕ್ತತಿ ಕೇಳೋ ಬಂದಿದ್ದೆ. ಈಗ ನೆಕ್ಸ್ಟ್ ಸಪೋರ್ಟ್ ಏನ್ರಿ, ಅವ್ರಿಗೆ ಫಸ್ಟ್ ಗೊತ್ತಾಗಿದೆ, ಅವಾಗ ಗೊತ್ತೈತ್ರಿ ಅವ್ರಿಗೆ. ನಮ್ಮ ಪಪ್ಪನೇ ಶೂಟ್ ಮಾಡ್ತಾರ್ರಿ. ಈಗಂತ ನಮ್ಮ ಪಪ್ಪ ಕೈಗೆ ಕೊಡ್ತೇನೆ, ನಮ್ಮ ಅಕ್ಕನ ಕೈ ಕೊಡ್ತೇನೆ ಶೂಟ್ ಮಾಡಕ್. ಅವ್ರು ನೋಡಿದ್ರಿ ಸ್ವಲ್ಪ ದಿನ, ನಮ್ಮ ಪಪ್ಪನ್ ನೋಡ್ತಾರ ಇನ್ಸ್ಟಾಗ್ರಾಮ್ದಾಗೆಲ್ಲ. ಗೊತ್ತಾಯ್ತು ಅವ್ರಿಗೆ ಏನೋ ಸುಮ್ ಟೈಮ್ ಪಾಸ್ ಮಾಡ್ಲತ್ತಾನ, ಟೈಮ್ ಪಾಸ್ ಅಂತ ಗೊತ್ತವ್ರಿಗೆ. ನಾನ್ ಕೆಲಸ ಮಾಡ್ತೀನಿ. ಅವ್ರಿಗೆ ಏನ್ ರಿಂಗ್ ಲೈಟ್ಸ್ ತಗೊಂಡ್ ಡ್ಯಾನ್ಸ್ ಗೇಸ್ ಅಂತ ಮಾಡಲಾಗಿನ್ರಿ, ಟಿಕ್ ಟಾಕ್ ವಿಡಿಯೋ ಅಂತ ಮಾಡಲಾಗಿನ್. ಮಾಡ್ರ ಅವಾಗ ಚಪ್ಪಲ್ ಗಿಪ್ಪಲ್ ಹೊಡೆದವ್ರ ಹಾಕ್ತಾರೆ. ಸುಮ್ ಏನೋ ಟೈಮ್ ಪಾಸ್ ಮಾಡ್ಲತ್ತಾನ, ಹೊಡೋಗ ತಿಂದು ಬರ್ತಾನ, ತಿನ್ನ ಚಟ ಅದ ಅವನಿಗೆ. ಅದಕ್ಕೆ ಬಿಟ್ಟಾರಿ ನನಗೆ. ಬಟ್ ಓಡ್ತವಲ್ರು ಯಾರು ರಿಂಗ್ ಲೈಟ್ಸ್ ಅವ್ರ ಕಲ್ಚರ್ ಬೇರೆ ರೀ. ಜಲ್ದಿ ಇಟ್ಟತು. ಅವ್ರ ಮನಿ ಹೊರಗೆ ಬರಲ್ಲನ್ರಿ, ಇಷ್ಟೇ ಸರ್ಕಲ್ನಾಗ ರಿಂಗ್ ಲೈಟ್ ನಾಗ ಆಟ ಆಡ್ದವ್ರು. ಅವ್ರಿಗೆ ಹೊರಗೆ ಎಕ್ಸ್ಪ್ಲೋರ್ ಮಾಡಕ್ ನಿಂತ್ರಿ. ಯಾರೇ ಮನ್ಸ್ ನೋಯ್ಸಲಾಗಿವ್ರಿ, ಹಂಗೆ ತಿಳ್ಕೊಬೇಡ್ರಿ. ಸೊ ಅದಕ್ಕೆ ನಮ್ಮ ಮನ್ಯಾಗ ನೋಡಿದ್ರು. ಈಗ ಊರಿಗೆ ಹೋದ್ವಿ ಅಂದ್ರೆ ನಮ್ಮ ಊರ್ ಕಮಲಾಪುರವಲ್ಗೆ ಹೋಗಿ ನಮ್ಮ ಪಪ್ಪ ನನ್ ಜೊತೆಗೆ ಹೋದಂದ್ರ ಸ್ಟಾಪ್ ಗಳನ್ನ ಕುರ್ಕೋಟ ಸುಸ್ಲಾ, ಆಮೇಲೆ ಮಾಗಾವ್ ಕ್ರಾಸ್ದಾಗ ಒಬ್ರು ಇಡ್ಲಿ ವಡಾ ಮಾಡ್ತಾರ. ಅದಾದ್ಮೇಲೆ ಮುಂದ ಕಮಲಾಪುರದಾಗ ಬಾಬಾ ಹೋಟೆಲ್ ಅಂತದ. ಮತ್ ಬರೋ ಟೈಮಿಗೆ ಸಂಜಿಗೆ ಬರೋ ಟೈಮಿಗೆ ಮತ್ತ ಮಾಗಾವ್ ಕ್ರಾಸ್ ವಡಾಪಾವ್. ನಿಮ್ಗೆ ಯಾವಾಗಾರ ಹಿಂಗ್ ಇದು ಆಗಿದೆ ಅಂದ್ರೆ ಪೇರೆಂಟ್ಸ್ ಜೊತೆ ಹೋದಾಗ ಇವ್ರ ಅಭಿಷೇಕ್ ಅವ್ರ ಪಪ್ಪ ಅಂತೇಳಿ ಹಿಂಗ್ ಕೊನಾಡಿದಾಗ ಪೇರೆಂಟ್ಸಿಗೆ ಆ ಟೈಪ್ ಪ್ರೌಡ್ ಮೂಮೆಂಟ್ ಫಾದರ್? ನಮ್ಮ ಪಪ್ಪ ಕೇರ್ ಮಾಡಲ್ರಿ ಎಲ್ಲ. ನಮ್ಮ ಪಪ್ಪನ ತಲೆಗಂದ್ರ ಗವರ್ಮೆಂಟ್ ಜಾಬ್ ತಗೋಬೇಕಿವ, UPSC ಕ್ರ್ಯಾಕ್ ಮಾಡ್ಬೇಕು, ಇವೆಲ್ಲ ನನಗೂ ಗುರುತಿಡಿತಾರ ಅಂತಾರ. ನಾನು 4 ದಿನ ನಾನು ಓಡಾಡ್ದ, ನಂಗೂ ಗುರುತಿಡಿತಾರ. ನಮ್ ಕಲಬುರ್ಗಿ ನಮ್ಮಪ್ಪ ಗವರ್ಮೆಂಟ್ ಜಾಬ್ ಮಾಡಿದ್ರ ಒಂದ್ ಮಾತ್, UPSC ಕ್ರ್ಯಾಕ್ ಮಾಡ್ತೀನಿ ಅದು ಮಾಡ್ರ. ಇದೆಲ್ಲ ಏನ್ ದೊಡ್ಡ ಸಾಧನೆ ಮಾಡೋದು ಯಾರು ಸಣ್ಣ ಹುಡುಗರು ಮಾಡ್ತಾರೆ. ಇದು 70-80 ಹೆಂಗ್ ಒಂದ್ ಟೀಮ್ ಆಗಿ ಕೆಲಸ ಮಾಡ್ತಿದ್ರೆ, ಯಾರೇ ನಿಮ್ ನೋಡ್ದಂಗ ಸ್ಕ್ರೀನ್ ಮೇಲೆ ಅದು ನೋಡುವಾಗ ನೀವು ಒಬ್ರೇ ಕಾಣಿಸ್ತಿದ್ರಿ. ಏನ್ ಇದಕ್ಕೇನ್ ಆಫೀಸ್ ಅಂತ ಹೇಳಿ ಏನ್ರ ಇತ್ತ? ಆಫೀಸ್ ಏನಿಲ್ಲ, ನಾವ್ ಒಬ್ರೇ ಮಾಡ್ತಿದ್ರಿ. ಫ್ರೆಂಡ್ ಅವ್ರು ಯಾವಾಗಾರ ಅವ ಬರ್ತಿದ್ದ, ಅಪ್ಲೋಡ್ ಗಿಪ್ಲೋಡ್ ಅದು ಎಲ್ಲ ನಾನೇ ಮಾಡ್ತಿದ್ದ. ಅವ ಯಾವಾಗಾರೆ ಬರ್ತಿದ್ದ, ಅದೇ ನೀವೇ ಮಾಡ್ತಿದ್ದ? ನಾನೇ ಎಡಿಟ್ ಎಲ್ಲ ನಾನೇ ಮಾಡ್ತಿದ್ದೆ. ಈಗ ಕೆಲವೊಮ್ಮೆ ಹೆಂಗಾಗತ್ತಂದ್ರೆ, ಈಗ ಯಾರಿಗಾರ ಒಬ್ರಿಗೆ ಕರ್ಕೊಂಡು ಹೋಗೋದ್ ಜೊತೆಗೆ ವಿಡಿಯೋ ಮಾಡೋ ಮುಂದೆ ಅವ್ರದ್ದು ಆಮೇಲೆ ಪ್ರಮೋಷನ್ಸ್ ಅದ ಬಂದಾಗ ಮಾಡ್ತಿದ್ದ, ಇಲ್ಲಾಂದ್ರೆ ನಾನೇ ಮಾಡ್ತಿದ್ದೆ. ಪೇ ಅದು ಎಲ್ಲ ಮಾಡೋದ್ ನೀವೇ ಮಾಡ್ತಿದ್ರ? ಬಟ್ ನನಗ ಒಬ್ರಿಗೆ ಪೇ ಮಾಡಿದ್ರ ನನಗ್ ಖುಷಿ ಇತ್ರಿ. ಒಂದಿನ ದೊಡ್ಡ ನಾನೇ ಸ್ಯಾಲ್ರಿ ಕೊಟ್ಟಂಗ ಹಿಂಗ. ಯಾಕಂದ್ರೆ ನಾ ಮಂದಿ ಬಲ್ ಸ್ಯಾಲ್ರಿ ತೋತೀನಲ್ರಿ, ನಂಗೆ ಒಬ್ಬರಿಗೆ ಹಿಂಗ್ ರೊಕ್ಕ ಕೊಟ್ಟಂಗ ನನಗೊಂದು ಇನ್ನೊಂದು ಇದು ಜಾಬ್ ಕ್ರಿಯೇಟ್ ಮಾಡ್ದ. ಅದು ನನಗೊಂಥರ ಏನೋ ಬಾಸ್ ಟೈಪ್. ಅದೇ ಅವ್ರಿಗೆ ಬಟ್ ನೀವು ಬಾಸ್ ಟೈಪ್ ಇತ್ರಿ, ನಿಮ್ದು ಫೀಲಿಂಗ್ ಹವಾ ಇತ್ತು ಅಂತ? ಹವಾ ಏನಿಲ್ಲ, ನಾವ್ ಡೌನ್ ಟು ಅರ್ತ್ ಇದೀವ್ರಿ, ಪೂರಾ ಅಂಡರ್ಗ್ರೌಂಡ್ ಇದ್ದೀವಿ. ಅಲ್ಲ ಹಂಗಿದಿರಿ, ಡೌನ್ ಟು ಅರ್ತ್ ನೀವು ಪರ್ಸನಲಿ ಇದೀರಿ. ಬಟ್ ನಿಮ್ದೇನ್ ಬೆಳೆದ್ ಬಂದಿದ್ ಅದೇ ಇತ್ತಲ್ರಿ. ಇದು ಒಂಥರ ಬೇರೆ ಲೆವೆಲ್ಗೆ ರೀಚ್ ಆಗಿದ್ರಿ ನೀವು, ಆಲ್ಮೋಸ್ಟ್ ರೀಚ್ ಇದ್ದೀರಿ ಈಗನು ಆ ಪೇಜ್ನಾಗ ರೀಚ್ ಆಗಿತ್ತದು. ರೀಚ್ ಆಗಿತ್ತು. ಆಮೇಲೆ ನಿಮ್ದು ಯಾವಾಗಿದ್ರು ನಿಮ್ದು ಅವ ಅದ, ಫೇಸ್ ವ್ಯಾಲ್ಯೂ ಅದ, ನಿಮ್ದು ಇದು ಅದ, ನಿಮ್ ಕ್ರಿಯೇಟಿವಿಟಿ ಯಾರು ಕಸ್ಕೊಲಿಕ್ ಆಗಲ್ಲ. ಅದು ನೀವ್ ಎಲ್ಲಿ ಹೋದ್ರೂ ಬೆಳೀತದ್ರಿ. ಬಟ್ ಇದು ಮುಂದ್ ಹೋಗಿ ಯಾಕೆ ಒಮ್ಮೆ ಸಡನ್ ಇದಾಯ್ತ್ರಿ? ಇಲ್ಲ, ನಾವ್ ಫ್ರೆಂಡ್ಸ್ ಎಲ್ಲ ಒಂದೇ ಕಡೆಗೆ ಇರ್ತಿದ್ವ್ರೆಲ್ಲ. ನಮ್ ಫ್ರೆಂಡ್ ನಾವು ಸಾಗರ ವಿದ್ಯಾನಗರದ ಇತ್ತು. ಕಂಟಿನ್ಯೂಸ್ ಒಂದೂವರೆ ವರ್ಷ ಅವ್ರ ಮನೆಗೆ ಮುಕ್ಕೊಳ್ಳೋದ್ರಿ. ನಾವ್ ಟೈಮ್ ಪಾಸ್ ಮಾಡ್ಕೊತ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಎಲ್ಲ ನಮ್ಮ ಮನ್ಯಾಗ ಮಳಿ ಗಿಳಿ ಬಂತಂದ್ರ ಹೋಗೋಣ, ಸಿಡ್ಲು ಹೊಡ್ಲಿತ್ತಂದ್ರ ನಂಗೆ ಇಲ್ಲಿ ನಿದ್ದೆ ಬರಲ್ಲ, ಅಲ್ಲೇ ಮುಕ್ಕೋತೀನಿ. ಹಿಂಗ್ ಗ್ರೂಪ್ ಎಲ್ಲ ಟೈಮ್ ಪಾಸ್ ಮಾಡ್ಕೊಂತಿದ್ವಿ. ಬಟ್ ಅದ ಒಂದ್ ಮೂಮೆಂಟ್ ಬಂತ್ರಿ. ಆ ಮೂಮೆಂಟ್ ಬಂತು, ಲೈಕ್ ಗ್ರೂಪ್ ಎಲ್ಲ ಫ್ರೆಂಡ್ಸ್ ಎಲ್ಲ ಚಲೋ ಇದ್ವಿ. ಆ ಒಂದು ಮೂಮೆಂಟಿಗೆ ಫುಲ್ ಕಂಪ್ಲೀಟ್ ಎಲ್ಲ ಹಿಂಗ್ ಬ್ರೇಕ್ ಆಯ್ತು. ಇಬ್ಬರೇ ಇದ್ರೆ ಮತ್ತು ಇನ್ನೂ ಜಾಸ್ತಿ? ಇಲ್ಲ, ಅವ ಫಸ್ಟಿಗೆ ಅದೇ ಹೇಳತ್ತೀನಲ್ರಿ, ಫಸ್ಟ್ 3000 ತನ ಇದ್ದ ನನ್ ಜೊತೆಗೆ. ಆಮೇಲೆ ಅವನು ಸಿವಿಲ್ ಇಂಜಿನಿಯರ್ ಇದ್ದ. ಸ್ವಲ್ಪ ಅವನಿಗೆ ಜಾಬ್ ಬೇಕಾಗಿತ್ತು. ನಮ್ ಫ್ರೆಂಡ್ ಒಬ್ಬ ಅಲ್ಲೇ ಬೆಂಗಳೂರಿನಾಗ ವರ್ಕ್ ಮಾಡ್ತಿದ್ದ, ನೀಟ್ಯದವ. ಅವನಿಗೆ ಹೇಳಿ ಜಾಬ್ ಕೊಡಿಸಿದ್ದ, ಜಾಬ್ ಅಲ್ಲಿ ಮಾಡತ್ತಿದ್ದ ಬೆಂಗಳೂರಿನಾಗ. ನಾ ಇಲ್ಲಿ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಇಲ್ಲ ಆದ್ಮೇಲೆ ಒಂದ್ ಪ್ರಮೋಷನ್ಗೆ ಹೋಗಿದ್ನ. ಇವರು ದೇವಿ ಕನ್ಸ್ಟ್ರಕ್ಷನ್ ಅಂತ ಅದಾರಿ, ಸ್ವರಾಜ್ ಅಣ್ಣ ಅಂತೇಳಿ. ಅವನಿಗೆ ಹೇಳದ್ ನಮ್ ಫ್ರೆಂಡ್ ಒಬ್ಬ ಮಾಡ್ತಾನ್ರಿ ಕೆಲಸ ಅಂತೇಳಿ. ಮತ್ತ ಅವನಿಗೆ ಇಲ್ಲೇ ಮಾಡಮ್ ಅಂತ ಹೇಳಿ ಅವ್ನಿನ್ನು ಕರೆದ. ಇಲ್ಲಿ ಜಾಬ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಇಲ್ಲೇ ಇರ್ತಿದ್ವಿ. ನಮ್ ನಾರ್ಮಲ್ ಬೇಸಿಕ್ ಹಿಂಗ್ ನಾರ್ಮಲ್ ಫ್ರೆಂಡ್ಸ್ ಇದ್ದೀವ್ರಿ. ನಮ್ದ್ರೊಳಗ್ ಹಂಗೇನ್ ಕಂಡು ಬಂದಿರ್ಲಿಲ್ಲ. 100K ಮಾಡಿದ್ವಿ, 50K ಎಲ್ಲ ಮಾಡಿದ್ವಿ, 100K ಮಾಡಿದ್ವಿ. 100K ಯಾವಾಗ ಐತ್ರಿ? ಅಂದ್ರೆ ಜೂನ್ಯಾಗ ಆಯ್ತು ಅನಸ್ತರಿ, June 24. ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ರೀ. ಮತ್ತೊಬ್ರಿಗೆ
ಇದು ಇದ್ದಂಗ ಜೂನ್ 24 ಆಯ್ತು ರೀ. ಓಕೆ. ಆಮೇಲೆ ಒಂದ್ 3 years ತಗೊಂಡು 3.5 ಆಮೇಲೆ ಅಂದ್ರೆ ನಾರ್ಮಲ್ ಫ್ರೆಂಡ್ಸ್ ಇದು ಡೈಲಿ ಸಂಜೆ ಆಯ್ತಂದ್ರ ಮಾಮೂ ಚಾಗ ಮಾರಾಜ ನಮ್ ಅಡ್ಡಗಳಿದ್ರು ರೀ ಅವ್ರು. ಸಂಜೆ ಆಯ್ತಂದ್ರೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಅಲ್ಲಿ ಬಂದು ಮೂವ್ಮೆಂಟ್ ಇತ್ತು. ಅದ ಒಂದು ಮೂವ್ಮೆಂಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲಿಂದ ಪೂರಾ ಕೊಲಾಪ್ಸ್ ಆಯ್ತು. ನೋಡ್ಬೇಕು ಮುಂದೇನೋ ಆಯ್ತು ಅಂದ್ರ ನಾವು ಫ್ರೆಂಡ್ ಆಗಕ್ ಈಸಿ ಆಗ್ಬೋದು. ಬಟ್ ಕೊಲಾಪ್ಸ್ ಅಂದ್ರೆ ಬರೇ ಪೇಜ್ ಅಷ್ಟೇನ ಅಥವಾ ಫ್ರೆಂಡ್ಲಿ ಈಗ ನೀವು ಮಾತಾಡೋದು ಅದೆಲ್ಲ? ಫ್ರೆಂಡ್ಲಿ ಈಗ ನಾ ರೀಸೆಂಟ್ಲಿ ಮಾತಾಡಿಲ್ರಿ. ಬಟ್ ಹಂಗೇನ್ ಕೆಟ್ಟ ಇದು ಏನಿಲ್ಲ? ಹಂಗೇನಿಲ್ರಿ. ಫ್ರೆಂಡ್ಸ್ ಅಂದ್ರೆ ಸಣ್ಣಗಿದ್ದ LKG ಹಿಡ್ದು ದೋಸ್ತರಿದ್ದೀವಿ. ನಂದೇನ್ ಗೊತ್ತ್ರಿ, ಅಟ್ ದಿ ಮೂಮೆಂಟ್ ಒಂದ್ ಸೋಷಿಯಲ್ ಮೀಡಿಯಾಲಿಂದ ಫ್ರೆಂಡ್ಶಿಪ್ ಕಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಜಸ್ಟ್ ಅದೊಂದು ಅಪ್ಲಿಕೇಶನ್, ಆ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಅದು. ಅದ್ರ ಸಲುವಾಗಿ ಯಾಕಂದ್ರ ಸಣ್ಣಗಿದ್ದ ಹಿಡ್ದ ನಮ್ಮಲ್ಲಿ ಮೊಬೈಲ್ ಇತ್ತ. ಆ ಇನ್ಸ್ಟಾಗ್ರಾಮ್ ನಾಳೆಗ್ ಬ್ಯಾನ್ ಆಯ್ತು ಅಂತ ತಿಳ್ಕೊರಿ. ಫ್ರೆಂಡ್ಶಿಪ್ ಏನ್ ಅಟ್ ದಿ ಎಂಡ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಲ್ರಿ. ನಂದ್ ಇನ್ನೊಂದೇನ್ ಥಾಟ್ ಅಂದ್ರ ಫ್ರೆಂಡ್ಸ್ ಅಂದ್ರೆ ಎಲ್ಲದಕ್ಕ ಹಿಂಗ ಹೆಲ್ಪಿಗೆ ಬರ್ಬೇಕು ಒಬ್ರಿಗೊಬ್ರಿಗೆ. ಸುಮ್ ಸಂಜೆಗ್ ಚಾ ಕುಡ್ದ, ಟೈಮ್ ಪಾಸ್ ಮಾಡದ, ಸಿಗರೇಟ್ ಹೊಡ್ದ, ಅದು ಫ್ರೆಂಡ್ಶಿಪ್ ಅಲ್ಲ. ಎಲ್ಲದ್ರೊಳಗೂ ಫ್ರೆಂಡ್ಶಿಪ್ ಇರಬೇಕು. ಪ್ರಾಬ್ಲಮ್ಸ್ ಬಂದಾಗ ಫೇಸ್ ಮಾಡ್ಬೇಕು, ಏನದ ಅಂತ ಕೇಳಬೇಕು. ಯಾಕಂದ್ರೆ ನಂದೇನು ಅಟ್ ದಿ ಎಂಡ್ ಈಗ ಒಂದ್ ಸೋಷಿಯಲ್ ಮೀಡಿಯಾ ಒಂದ್ ಯಾವ್ದೋ ಒಂದ್ ಅದು ಪೇಜ್ ಈಗೀಗ ಬಂದಿತ್ತ ಸೋಷಿಯಲ್ ಮೀಡಿಯಾ, ಅದ್ರ ಸಲುವಾಗಿ ಫ್ರೆಂಡ್ಶಿಪ್ ಕಳ್ಕೊಳ್ಳೋದೇನು. ಈಗ ನಾನು ಇನ್ನೊಂದ್ 1000 ಪೇಜ್ ತೆಗಿಬೋದ್ರಿ. ಅಟ್ ದಿ ಎಂಡ್ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಫಸ್ಟ್ ಟೈಮ್ ಅವ್ರು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಬಂದಿದ್ದೆ ಕಳೆದೋಗಿರೋರ್ ದೋಸ್ತರು ಸಿಗಿಲತ್ತೇಳಿ. ಈಗ ಅದು ಬಂದ್ಮೇಲೆ ಸಿಕ್ಕರ್ ಸಿಕ್ಕರ್ ಇಲ್ಲ. ಬಟ್ ಅದು ಅಂತೂ ಹಂಗೆ. ಅದಾದ್ಮೇಲೆ ಮತ್ತೆ ನೀವು ಬಿಟ್ಟಿಲ್ಲ, ಮತ್ತೆ ಸ್ಟಾರ್ಟ್? ನನಗೊಂಥರ ಅದೇನ್ರಿ ಚಟ ಇದ್ದಂಗ. ಬಟ್ ನನಗೇನ್ ಕಾನ್ಫಿಡೆನ್ಸ್, ಇನ್ನೊಂದು ನಾ ಪ್ರೊಸೆಸ್ ಎಂಜಾಯ್ ಮಾಡ್ತೇನ್ರಿ. ನನಗೆ ವ್ಯೂಸ್ ಫಾಲೋವರ್ಸ್ ಏನು ನೋಡಲ್ಲ. ಇನ್ನೊಂದು ನಾ ಎಕ್ಸ್ಪ್ಲೋರ್ ಮಾಡ್ತೀನಿ, ಒಂದೇ ಕಡೆ ನಿಂದ್ರಲ್ಲ. ಸುಮ್ ಎಲ್ಲಾರೇ ಹೋಗ್ತಿರ್ತೇನೆ. ಈಗ ಚಿಕ್ಕೋಡಿ ನಿಪಾಣಿ ಹೋದಂದ್ರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಅಲ್ಲಿ ಕೋಪೇಶ್ವರ ಟೆಂಪಲ್, ಕೊಲ್ಲಾಪುರ ಬಾಳುಮಾಮ ಟೆಂಪಲ್ ಅದ. ಅಲ್ಲಿ ಬಾಳುಮಾಮ ಟೆಂಪಲ್ ಬಹಳ ಫೇಮಸ್ ಅದ ರೀ. ಹೌದ್ರಿ. ಈ ಕಡೆನವ್ರಿಗೆ ಅಷ್ಟು ಬಾಳುಮಾಮ ಬಗ್ಗೆ ಗೊತ್ತಿಲ್ಲ. ಆ ಕಡೆ ಬೆಳಗಾವಿ, ಆ ಕಡೆ ಮಹಾರಾಷ್ಟ್ರ ಬಾರ್ಡರ್ ಇದ್ದವ್ರಿಗೆ ಬಾಳುಮಾಮ. ಸಚಿನ್ ಮಾಡಿದ್ರ ಅದ್ರ ಮೇಲೆ ಮತ್ತೆ ಬಾಳುಮಾಮ ಅಂತ. ನಾಲ್ ಹೋಗ್ತಿರ್ತೇನ್ರಿ. ನಮ್ಮ ಅಕ್ಕ ಅವ್ರು ಅಲ್ಲೇ ಇರ್ತಾರಲ್ರಿ ಚಿಕ್ಕೋಡಿದಾಗ. ನಾವು ವಾರಕ್ಕೊಮ್ಮೆ ಹೋಗ್ತಿದ್ರಿ ಅಲ್ಲಿಂದ ಬಾಳುಮಾಮ. ನಿಪಾಣಿಲಿಂದ ಸ್ವಯಂ ಆಗ್ತಾರ. ನೀವು ಮಹಾರಾಷ್ಟ್ರ ಕಡೆಯಿಂದ ಜರ ಜಾಸ್ತಿ ಬರ್ತಾವ? ಇಲ್ಲ, ನಮ್ಮ ಅಕ್ಕ ಅಲ್ಲಿ ವರ್ಕ್ ಮಾಡ್ತಾರ್ರಿ ಚಿಕ್ಕೋಡಿದಾಗ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಾಗ ವರ್ಕ್ ಮಾಡ್ತಾರ. ನಾವ್ ಅಕ್ಕನ ಬಲ್ಲಿ ಹೋಗ್ತಿರ್ತೇನಲ್ಲ, ಹೋದಾಗಮ್ಮ ಬಾಳುಮಾಮ ಆಯ್ತು, ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ, ಆಮೇಲೆ ಇನ್ನೊಂದು ಎಕ್ಸಂಬಾದಾಗ ಇನ್ನೊಂದು ಟೆಂಪಲ್ ಅದ ರೀ, ಅಲ್ಲಿ ಒಂದು ಟೆಂಪಲ್, ಕೋಪೇಶ್ವರ ಟೆಂಪಲ್. ಮನೆ ಹೋಗಿದ್ರೆ ಕೋಪೇಶ್ವರ ಟೆಂಪಲ್ ಭಾರಿ ಆರ್ಕಿಟೆಕ್ಚರ್ ಅದ್ರಿ. ಸೊ ಅದೆಲ್ಲ ಒಟ್ ನನಗೆ ಪ್ರೊಸೆಸ್ ಎಂಜಾಯ್ ಮಾಡ್ತೇನೆ. ಅಟ್ ದಿ ಎಂಡ್ ನನಗೆ ವ್ಯೂಸ್ ಫಾಲೋವರ್ಸ್ ಬೇಕೇ ಇಲ್ಲ. ಬ್ಯಾರಿಯರ್ಸ್ ಏನ್ರ ಇಟ್ಕೊಂಡಿರ್ತೀರಿ ಅಂದ್ರ ರೀಜನಲ್, ಲ್ಯಾಂಗ್ವೇಜ್ ವೈಸ್, ರಿಲಿಜನ್ ವೈಸ್? ಹಂಗೇನಿಲ್ಲ. ಅಷ್ಟು ಸೆಂಟಿಮೆಂಟ್ ಅಷ್ಟು ಥಿಂಕ್ ಮಾಡಲ್ಲ. ನಾ ಥಿಂಕ್ ಮಾಡಲ್ರಿ ಅಷ್ಟು. ಬಟ್ ಅಟ್ಯಾಕ್ ಆಗ್ತಿರ್ತಾವ ಯಾವಾಗ್ಲೂ ಕಮೆಂಟ್ಸ್ನಾಗ. ಕಮೆಂಟ್ಸ್ ಬರ್ತಿರ್ತಾರೆ. ಕಮೆಂಟ್ಸ್ ನಾ ತಲೆನೇ ಕೆಡ್ಸ್ಕೊಳ್ಳೋದು. ಕಮೆಂಟ್ಸ್ ಮಾಡೋರಿಗೆ ಈಗ ನನ್ ಪ್ರೀಶಿಯಸ್ ಟೈಮ್ ಯಾಕೆ ನಾ ಅವ್ರಿಗೆ ಕೊಡ್ಲಿ ಅಂತ ನಾ ಆರಾಮ್ ಎಂಜಾಯ್ ಮಾಡ್ಕೊತಿರ್ತೀವಿ. ಯಾರೊಬ್ಬ ಬೈತಾನ, ಬೈ, ನಂಗೇನ್ ಸಂಬಂಧ? ನಾವ್ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ರಿ. ಕಮೆಂಟ್ಸ್ ಅಲ್ಲೆಲ್ಲ ಮೊದಲೆಲ್ಲ ಬರ್ತೀವಿ. ಅದು ಇದು ಕಾಂಟ್ರವರ್ಸಿ, ಅದು ಹೀರಾಪುರದ ಹೇಳಿದ್ರು, ಅದು ಇದು ಕಾಂಟ್ರವರ್ಸಿ ಮಾಡಿದ್ರು. ಅವನು ಏನಂದ್ರೆ ಓಕೆ ಅನ್ನ, ಓಕೆ ಬ್ರೋ, ಥ್ಯಾಂಕ್ಸ್ ಫಾರ್ ಯುವರ್ ಲ್ಯಾಂಗ್ವೇಜ್ ಇವೆಂಟ್ ನನಗೆ ಹೆಂಗೆ ಗೊತ್ತ್ರಿ, ಬೆಂಗಳೂರಿನಾಗ ಇರ್ತಿದಲ್ಲ, ಸ್ವಲ್ಪ ಕಾರ್ಪೊರೇಟ್ ಇವೆಂಟ್ಸ್ ನಮ್ ಕಲಬುರಗಿದಾಗ ಮಾಡ್ಬೇಕು, ಸ್ಟ್ಯಾಂಡ್ ಅಪ್ ಶೋಸ್ ಅಂತೇಳಿ ನನಗೆ ಭಾಳ ಇಷ್ಟ ಆಯ್ತು. ಅವಾಗ ಹಿಡಿದು ಒಟ್ಟು ಏನ್ರ ಒಂದ್ ಸಣ್ಣದ್ರೆ ಪ್ರೋಗ್ರಾಮ್ ಮಾಡ್ಬೇಕು. ಈಗ ನಿನ್ನೂ ನಾವು ಡಿಸ್ಕಸ್ ರಾತ್ರಿ ಆಡಿರ್ತಾನೆ ಅದೇ ಡಿಸ್ಕಸ್ ಮಾಡಿದ್ವಿ. ಏನ್ರ